ಶ್ರೀ ಗುರುಭ್ಯೋ ನಮಃ. ಧನುರ್ಮಾಸದಲ್ಲಿ ಬೆಳಗಿನ ಪೂಜೆ ಶ್ರೇಷ್ಠ, ತಿರುಪ್ಪಾವೈ ಅತಿ ಶ್ರೇಷ್ಠ, ಮುಕ್ತಿಗೆ ದಾರಿ ತೋರುವ ಮಾಸ ಹೀಗೆಲ್ಲ ನಾವು ಕೇಳ್ಪಟ್ಟಿರ್ತೀವಿ. ಎಲ್ಲ ಮಾಸಗಳಲ್ಲಿ ಅದರದೇ ಆದ ಮಹತ್ವವಿದೆ. ಅದಕ್ಕೆ ತಕ್ಕಂತೆ ನಾವು ನಡೆದರೆ, ಆರಾಧಿಸಿದರೆ ನಮಗೆ ಅಧ್ಯಾತ್ಮ ದಾರಿ ಸುಲಭವಾಗುತ್ತದೆ, ಮೋಕ್ಷಕ್ಕೂ ಸುಲಭವಾಗುತ್ತದೆ. ಅದೇ ತರ ಈ ಧನುರ್ಮಾಸದಲ್ಲಿ ತಿರುಪ್ಪಾವೈ ಶ್ರೇಷ್ಠವೆನ್ನುತ್ತಾರೆ. ಆದರೆ ಧನುರ್ಮಾಸ ಶ್ರೀಕೃಷ್ಣನ ಮಾಸ. ಇದರಲ್ಲಿ ಮತ್ತೆ ಸಂದೇಹ ಅಪ್ಪ. ತಿರುಪ್ಪಾವೈ ಓದ್ಬೇಕೋ ಇಲ್ಲ ಭಗವದ್ಗೀತೆ ಅಭ್ಯಾಸ ಮಾಡಬೇಕೋ? ಈ ಸಂದೇಹ ನಿಮ್ಮಲ್ಲೂ ಇದೆ ಅಲ್ವೇ? ಆದರೆ ಈಗ ಸೂಕ್ಷ್ಮವಾಗಿ ಪರಿಶೀಲಿಸೋಣ. ನಮಗೆ ಹಣ ಅಗತ್ಯ ಇದೆ ಎಂದಾಗ ನಾವು ಯಾರ ಹತ್ರ ಹೋಗ್ತೀವಿ? ಅಮ್ಮ ಹತ್ರನಾ, ಅಪ್ಪ ಹತ್ರನಾ? ಅಮ್ಮ ಹತ್ರ ತಾನೆ. ಅಮ್ಮಗೆ ಅಪ್ಪನ ಹತ್ತಿರ ಕೇಳಿ ನಮಗೆ ಬೇಕಾಗಿದ್ದನ್ನು ಕೊಡಿಸುವುದು ಸುಲಭ. ಅದೇ ನಾವು ಅಪ್ಪನನ್ನ ಕೇಳಿದ್ರೆ ಜವಾಬ್ದಾರಿತನದಿಂದ ಏತಕ್ಕೆ ಏನಕ್ಕೆ ಹಣ ವೃಧಾ ಖರ್ಚು ಮಾಡ್ತೀಯಾ ಎಂದೆಲ್ಲ ಬೈತಾರೆ. ಅದೇ ಅಮ್ಮ ಆದ್ರೆ ನಮ್ಮ ಮೇಲೆ ಇರುವ ಪ್ರೀತಿಯಿಂದ, ನಂಬಿಕೆಯಿಂದ ಇಟ್ಸ್ ಓಕೆ ಅಂತ ಕೊಟ್ಬಿಡ್ತಾರೆ. ಅದೇ ತರ ಭಗವಾನ್ ಶ್ರೀಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ನಮಗೆ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಎಂದೆಲ್ಲಾ ಯೋಗಗಳನ್ನು ಕೊಟ್ಟಿದ್ದಾರೆ. ಆದ್ರೆ ನಮಗೆ ಇನೇ ಬರ್ದಿರ ಇರೋ ಅಜ್ಞಾನಿಗೆ PhD ಪಾಠ ಮಾಡಿದ್ರೆ ಅರ್ಥವಾಗುತ್ತದೆಯೇ? ಈ ಅನರ್ಥದಿಂದನೇ ಈ ಒಂದು ಕಲಿಯುಗದಲ್ಲಿ ಎಲ್ಲರೂ ಅಧರ್ಮದ ಕಡೆಗೆ ನಡೆಯುತ್ತಿದ್ದಾರೆ. ಅಯ್ಯೋ ಪಾಪ, ನನ್ನ ಮಕ್ಕಳು ದಾರಿ ತಪ್ಪಿದಾರಲ್ಲ ಎಂದು ಹೇಳಿ ಸಾಕ್ಷಾತ್ ತಾಯಿಯೇ ಭೂದೇವಿ ಆಗಿ ಬಂದು 30 ಹಾಡುಗಳಾಗಿ ತಿರುಪ್ಪಾವೈ ಎಂಬ ದಿವ್ಯ ಪ್ರಬಂಧವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಭಗವದ್ಗೀತಾ ಸಾರವೇ ಅಲ್ಲ, ಉಪನಿಷತ್ತು, ಪುರಾಣ, ವೇದ, ವೇದಾಂಗ ಎಲ್ಲಾ ಸಾರಗಳನ್ನು ನೋಡಬಹುದಂತೆ. ಆದರೆ ಇಲ್ಲಿ ಶ್ರೀಕೃಷ್ಣ ಕೊಟ್ಟಿದ್ದು ಥಿಯರಿ, ಅದೇ ಅಮ್ಮ ಕೊಟ್ಟಿದ್ದು ಪ್ರಾಕ್ಟಿಕಲ್ಸ್. ಏಕೆಂದ್ರೆ ಅಮ್ಮ ನಮಗೆ ಹೇಳಲಿಲ್ಲ, ಮಾಡಿ ತೋರಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನನಗೆ ಶರಣಾಗು, ನಿನ್ನ ಕಷ್ಟಗಳೆಲ್ಲವನ್ನೂ ನೀಗಿಸುತ್ತೇನೆ ಎಂದು ಹೇಳ್ಬಿಟ್ರು. ಆದರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕೆಂದೆಲ್ಲ ನಮಗೆ ಹೇಳಲಿಲ್ಲ. ಅದೇ ಆಂಡಳ್ ತಾಯಿಯು ನಮಗೆ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಏತಕ್ಕಾಗಿ ಮಾಡಬೇಕು ಎಂದೆಲ್ಲ ನೀಟಾಗಿ, ಅಚ್ಚುಕಟ್ಟಾಗಿ, ಕ್ಲಿಯರ್ ಕಟ್ ಆಗಿ ನಮಗೆ ಹೇಳಿದ್ದಾರೆ. ತಿರುಪ್ಪಾವೈ ಸಂಪೂರ್ಣವಾಗಿ ಪಠಿಸಲು ಸಾಧ್ಯವಾಗದಿದ್ದರೂ ಒಂದೇ ಒಂದು ಸಾಲನ್ನ ಪಠಿಸಿದ್ರೆ ಸಾಕಂತೆ. ಯಾವುದಪ್ಪ ಆ ಸಾಲು ಅಂತೀರಾ? ಅದೇ 29ನೇ ಪಾಸುರದಲ್ಲಿರುವ ಕೊನೆಯ ಸಾಲು. ಅದೇನಪ್ಪ ಅಂತೀರಾ? ನನಗೆ ಏನು ಕೇಳಬೇಕು, ಹೇಗೆ ಕೇಳಬೇಕು ಸಹ ಗೊತ್ತಿಲ್ಲ ತಂದೆ. ಏನನ್ನ ಕೋರಬೇಕು ಅಂತ ನೀನೇ ನನ್ನ ಹತ್ತಿರ ಕೋರಿಕೆಗಳನ್ನು ಕೋರಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಏನಪ್ಪಾ ಅಂತೀರಾ? ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟಿರುವ ಟೀಚರ್ ಕೈಯಲ್ಲೇ ಆನ್ಸರ್ ಸಹ ಬರ್ಸ್ಬಿಟ್ರು. ದೇವಿ ಎಷ್ಟು ಟ್ಯಾಲೆಂಟೆಡ್ ಅಲ್ವಾ? ಯಾಕೆ ತಡ, ಕಲಿಯಲು ಶುರು ಮಾಡಿ. ನಿಮಗೆ ಇನ್ನೂ ಇದರ ಬಗ್ಗೆ ಸಂದೇಹಗಳಿದ್ದರೆ ಒಂದು ಕಮೆಂಟ್ ಮಾಡಿ, ಸಂದೇಹಗಳಿಗೆ ಫುಲ್ ಸ್ಟಾಪ್ ಕೊಡಿ. ಹಂಗಂತ ಹೇಳಿ ಭಗವದ್ಗೀತಾನ್ ಬಿಡ್ಬೇಡ್ರಿ, ಭಗವದ್ಗೀತಾನೂ ಇಂಪಾರ್ಟೆಂಟೇ. ಶ್ರೀ ಗುರುಭ್ಯೋ ನಮಃ.